ನೀವೇನಾದ್ರೂ ಜಿಮ್ ಅಲ್ಲಿ ಹೆವಿ ವೇಟ್ಸ್ ಎತ್ತಾ ಇಲ್ಲ ಅಂತಂದ್ರೆ ನೀವು ಜಿಮ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಏನಪ್ಪಾ ಹಿಂಗೆ ಹೇಳ್ಬಿಡ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಡಿಯೋನ ಕೊನೆ ತನಕ ನೋಡಿ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಕನ್ನಡದಲ್ಲಿ ಡೈಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ನೋಡಿ, ಮಸಲ್ನ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರೋದು ಪ್ರೋಗ್ರೆಸಿವ್ ಓವರ್ಲೋಡ್, ಮೆಕ್ಯಾನಿಕಲ್ ಟೆನ್ಷನ್ ಮತ್ತೆ ಸ್ವಲ್ಪ ಪೇಷನ್ಸ್. ನೀವು ಯಾವುದೇ ಎಕ್ಸಸೈಸ್ ಯಾವುದೇ ಮಸಲ್ ಗ್ರೂಪ್ ಮಾಡ್ತಾ ಇದ್ರು ನಿಮ್ಗೆ ಆದಷ್ಟು ಹೆವಿ ವೇಟ್ಸ್ ಎಷ್ಟಾಗುತ್ತೋ ಅದನ್ನ ಪಿಕ್ ಮಾಡಿ ನೀವು ಎಕ್ಸಸೈಸ್ ನ ಪರ್ಫಾರ್ಮ್ ಮಾಡಬೇಕು. ಉದಾಹರಣೆಗೆ ಡಂಬಲ್ ಚೆಸ್ಟ್ ಪ್ರೆಸ್ ತಗೊಳ್ಳೋಣ. ನಿಮ್ಗೆ ಏನಾದ್ರು 15 kg ಈಚ್ ಕೈಯಲ್ಲಿ ಎತ್ಕೊಂಡು ಪರ್ಫಾರ್ಮ್ ಮಾಡಕ್ಕಾದ್ರೆ ಅದನ್ನ ನೀವು ಟಾಪ್ ಸೆಟ್ ಆಗಿ ಪರ್ಫಾರ್ಮ್ ಮಾಡಬೇಕು. ಅದ್ರ ಬದಲು 2.5 kg ಡಂಬಲ್ ತಗೊಳೋದು ಇಲ್ಲ 5 kg ಡಂಬಲ್ ತಗೊಂಡು ಸುಮ್ನೆ 15 ರೆಪ್ 20 ರೆಪ್ ಅಂತ ಮಾಡೋದಲ್ಲ. ಈ ತರ ಮಾಡೋದ್ರಿಂದ ನಿಮ್ ಟೈಮು ನೀವು ವೇಸ್ಟ್ ಮಾಡ್ತಾ ಇದ್ದೀರಾ. ಆ ಬೆಂಚ್ ಉಪಯೋಗಿಸ್ಕೊಂಡು ಬೇರೆಯವ್ರ ಜಿಮ್ ಬರೋರ್ಗು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಯಾವುದೇ ಎಕ್ಸಸೈಸ್ ಮಾಡಬೇಕು ಅಂತಂದ್ರೆ ನಿಮಗೆ ಬೇಕಾಗಿರೋದು 2 ಸೆಟ್. ಒಂದು ಟಾಪ್ ಸೆಟ್ ಅಂತ, ಇನ್ನೊಂದು ಬ್ಯಾಕ್ ಆಫ್ ಸೆಟ್ ಅಂತ. ನೀವು ಈ 2 ಸೆಟ್ ಅಲ್ಲಿ ಫೇಲಿಯರ್ ತನಕ ಪುಷ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮಸಲ್ ಆಕ್ಚುಲಿ ಬೇಗ ಗ್ರೋ ಆಗುತ್ತೆ. ಈ ಟಾಪ್ ಸೆಟ್ ಮತ್ತೆ ಬ್ಯಾಕ್ ಆಫ್ ಸೆಟ್ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಕಮೆಂಟ್ಸ್ ಅಲ್ಲಿ ವೆಯ್ಟ್ಸ್ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಜಿಮ್ಗೆ ಹೋದಾಗ ಒಂದು ಮಷೀನ್ ಇಟ್ಕೊಂಡು 5-6 ಸೆಟ್ ಮಾಡೋದನ್ನ ನಿಲ್ಲಿಸಿ.